ಕಾನೂನಿನ ವಿಷಯಗಳ ಬಗ್ಗೆ ಚರ್ಚೆ ಮಾಡಲ್ಲ, ಅದರ ಅವಶ್ಯಕತೆ ಇಲ್ಲ ನನಗೆ. ಜನತೆಗೆ ಒಂದು ಮಾಹಿತಿ ಕೊಡೋ ದೃಷ್ಟಿಯಿಂದ ಇವತ್ತು ನಿಮ್ಮನ್ನೆಲ್ಲ ಕರೆಸಿರ್ತಕ್ಕಂಥದ್ದು. ಇವತ್ತು HMT ಅಷ್ಟು ಅದ್ಭುತವಾಗಿ ನಡೀತಾ ಇದ್ದಂಥದ್ದು ಹಂತ ಹಂತವಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಏನು ಗ್ಲೋಬಲೈಸೇಷನ್ ಇದೆಲ್ಲ ಬಂತಲ್ಲ, ಹಲವಾರು ರೀತಿ ರಿಫಾರ್ಮ್ಸ್ಗಳು, ಎಕನಾಮಿಕ್ ರಿಫಾರ್ಮ್ಸ್ ಬಂದ ನಂತರ ಆ ಎಕನಾಮಿಕ್ ರಿಫಾರ್ಮ್ಸ್ಗಳು ತಂದ ಮೇಲೆ ನಮ್ಮ PSC ಯೂನಿಟ್ಗಳನ್ನು ಎಕನಾಮಿಕ್ ರಿಫಾರ್ಮ್ಸ್ನ ಹಿನ್ನೆಲೆಯಲ್ಲಿ ಯಾವ ರೀತಿ ಇದನ್ನು ಉಳಿಸ್ಬೇಕು ಅಂತಕ್ಕಂಥದ್ದು, ಇದಕ್ಕೆ ಸೆಕ್ಯೂರಿಟಿ ಯಾಕೆ ಕೊಡಬೇಕಾಗುತ್ತೆ, ನಾವು ಅದರ ಕಡೆ ಗಮನ ಕೊಡಲಿಲ್ಲ. ಪ್ರತಿಯೊಂದಕ್ಕೂ ಪ್ರೈವೇಟ್ ಸೆಕ್ಟರ್ ಮೇಲೆ ಡಿಪೆಂಡ್ ಆಗ್ತಾ ಹೋದ್ವು. ಒಂದು ಕಾಲದಲ್ಲಿ ಹಣ ಇಲ್ಲದೆ ಇರತಕ್ಕಂಥ ಸನ್ನಿವೇಶದಲ್ಲಿ ಈ PSUಗಳು ಸಾವಿರಾರು ಕುಟುಂಬಗಳನ್ನು ಬದುಕಿಸಿರ್ತಕ್ಕಂಥ ಸಂಸ್ಥೆಗಳಿವು. ಇದೆಲ್ಲ ಕಂಡು ನಾವು ಇದನ್ನು ಹಾಳು ಮಾಡಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ಏನು ಕೈ ಹಾಕಿದ್ದೇವೆ. ಇಲ್ಲಿ ಯಾವೊಂದು ಕೆಲವು ಜಾಗಗಳನ್ನು ಈಗ ಈ ಮಂತ್ರಿ ಹೇಳ್ತಾ ಇದ್ದಾರೆ, ಮಾಜಿ ಅರಣ್ಯ ಇಲಾಖೆ ಸಚಿವರು, ಈಗ ಪಂಚಾಯತ್ ರಾಜ್ ಮಂತ್ರಿಗಳಿದ್ದಾರೆ. 170 ಎಕರೆ ಲ್ಯಾಂಡ್ನ HMT ಅವರು ಮಾರಾಟ ಮಾಡಿಬಿಟ್ಟಿದ್ದಾರೆ, ಇದೆಲ್ಲ ಹೇಳಿದ್ದಾರೆ, ಆಪಾದನೆ ಮಾಡಿದ್ದಾರೆ. ಆಮೇಲೆ ಇದು ಈಗಲೂ ಫಿಸಿಕಲಿ ಯಾವೊಂದು ಅರಣ್ಯ ಇಲಾಖೆಗೆ ಸೇರಿದಂಥ ರೀತಿಯ ಒಂದು ಸ್ಟ್ರಕ್ಚರ್ ಇದೆ. ಈ ಅರಣ್ಯ ರೀತಿಯ ಒಂದು ಸ್ಟ್ರಕ್ಚರ್ನ ನಿಮ್ಮ ಅರಣ್ಯ ಇಲಾಖೆಯವರು ಮಾಡಿದ್ದಾರೆ, ಇದನ್ನು ಉಳಿಸಿದ್ದಾರಾ? ಯಾವ HMT ಕಾರ್ಖಾನೆಗೆ 1958-60ರಲ್ಲಿ ಕೆಲವು ತೀರ್ಮಾನಗಳಾಯಿತು. ಇಲ್ಲಿ ಎಲ್ಲ ರೀತಿಯ ಪರ್ಮಿಷನ್ಗಳನ್ನು ಈ ಕಾರ್ಖಾನೆ ಪ್ರಾರಂಭ ಆದಾಗ ಕೊಟ್ಟಿರ್ತಕ್ಕಂಥ ಒಂದು ಏರಿಯಾ ನ್ಯಾಯಬದ್ಧವಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯ ಅಕ್ರಮಗಳಿಲ್ಲ, ಇದು ಇರ್ತಕ್ಕಂಥದ್ದು. ಇಲ್ಲಿ ಈಗ ಇತ್ತೀಚೆಗೆ ಕೆಲವು ತಕರಾರೇನು ತೆಗೆದಿದ್ದಾರೆ ಈ ಸರ್ಕಾರದಲ್ಲಿ. ಪಾಪ ಅರಣ್ಯ ಇಲಾಖೆ ಮಂತ್ರಿಗಳು, ಹಿಂದಿನ ಮಾಜಿ ಮಂತ್ರಿಗಳು ಹೇಳಿದ್ದಾರೆ, 15,000 ಎಕರೆ ಉಳಿಸಿದ್ದೇನೆ. ಕೋಲಾರದಲ್ಲಿ ಏನಾಗಿದೆ ನೋಡ್ತಾ ಇದ್ದೀನಿ, ನೀವು ಬೇರೆ ಕಡೆ ಉಳಿಸಿರೋದು ನೋಡೋಣ. ಕೋಲಾರದಲ್ಲಿ ಯಾವ ರೀತಿ ಉಳಿಸ್ಕೊಟ್ಟಿದ್ದೀರಿ ಅದು ಗೊತ್ತಿದೆ ನನಗೆ. ಇಲ್ಲಿ ಪ್ರಶ್ನೆ, ಈಗ 175 ಎಕರೆ ಹೇಳ್ತಾರಲ್ಲ, 175 ಎಕರೆ ಖಾಸಗಿಯವರಿಗೆ ಮಾರಾಟ ಮಾಡಿರ್ತಕ್ಕಂಥ ವಿಷಯದಲ್ಲಿ ಚರ್ಚೆ ಮಾಡಿದ್ರು. ಯಾರಿಂದ ಇದೆಲ್ಲ ಆಗಿರೋದು? ನಾನು ಮಾಡಿದ್ದೇನೆ? ಇವತ್ತು ಈ ಒಂದು ಕಾರ್ಖಾನೆಯ ಕೆಲವು ಭಾಗಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರದ ನೇತೃತ್ವದಲ್ಲೇ ಈಗೇನು ಹೇಳ್ತಾ ಇದ್ದಾರಲ್ಲ, ಬಿಡದಿ ಟೌನ್ಶಿಪ್ ಮಾಡ್ತೀವಿ ಅಂತ ಹೇಳಿ, ಬಿಡದಿ ಟೌನ್ಶಿಪ್ಪನ್ನು ನಾನು ಮಾಡ್ತಾ ಇರೋದು ಕುಮಾರಸ್ವಾಮಿಯವರ ಕನಸಿನ ಕೂಸೋದು. ನನಗೇನು ಇಂಟ್ರೆಸ್ಟ್ ಇಲ್ಲ. ಕನಸಿನ ಕೂಸನ್ನು ಇವತ್ತು ನಾನು ಬೆಂಗಳೂರು ನಗರ, ಬೆಂಗಳೂರು ದಕ್ಷಿಣ ಭಾಗವನ್ನು ವಿಶ್ವಕ್ಕೆ ಮಾದರಿಯಾಗಿ ನಾನು ಮಾಡ್ತೀನಿ. ನೆನೆ ಹೇಳಿದ್ದಾರೆ, ವಿಶ್ವಕ್ಕೆ ಮಾದರಿ ಮಾಡ್ತೀನಿ ಅಂತ. ನೀವು ಈ ರಾಜ್ಯದಲ್ಲಿ SM ಕೃಷ್ಣ ಅವರ ಸರ್ಕಾರದಲ್ಲಿ UD ಮಿನಿಸ್ಟ್ರಾಗಿ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಾಗಿ ವಿಶ್ವ ದರ್ಜೆಗೆ ಬೆಂಗಳೂರು ನಗರ ತೆಗೆದುಕೊಂಡು ಹೋಗಿರೋದು ಇಲ್ಲೇ ನೋಡ್ಬೋದು. ಈ HMT ಆವರಣದಲ್ಲಿ ವಿಶ್ವ ದರ್ಜೆಗೆ ಯಾವ ರೀತಿ ತೆಗೆದುಕೊಂಡು ಹೋಗಿದ್ದೀರಿ. ಯಾವುದೋ ವೆಲ್ಲಿಂಗ್ಟನ್ನು, ಪ್ರಿಸ್ಟೀಜು, ಬ್ರಿಗೇಡು ಅಲ್ಲ, ಹಲವಾರು ಇದ್ದಾವೆ ಇಲ್ಲಿ. ನೀವು ನೋಡಿದ್ರಿ ಬಿಲ್ಡಿಂಗ್ಗಳು. ನಮ್ಮ HMT ನೂರಾರು ಜನ, ಸಾವಿರಾರು ಜನಕ್ಕೆ ಅನ್ನ ಕೊಟ್ಟಂಥ ಸಂಸ್ಥೆ. ಒಂದು ಕಡೆ ಬಿಲ್ಡಿಂಗ್ಗಳಲ್ಲಿ ಇರ್ತಕ್ಕಂಥ ಕಿಟಕಿಗಳು, ಪಟಿಕೆಗಳು ಎಲ್ಲ ಕಿತ್ಕೊಂಡು ಒಂದು ಕಡೆ ಅನಾಥವಾಗಿ ನನ್ನ ನೋಡ್ರಪ್ಪ ಅಂತ ಅಲ್ಲಿ ಆ ಬಿಲ್ಡಿಂಗ್ಗಳು ಅಳ್ತಾವೆ. ಇನ್ನೊಂದು ಕಡೆ ಬೃಹದಾಕಾರವಾಗಿ ಕಟ್ಟಿದ್ದಾರೆ ಇದೇ ಜಾಗದಲ್ಲಿ, HMT ಜಾಗದಲ್ಲಿ. ಯಾವ ಕಾಲದಲ್ಲಿ ಇವೆಲ್ಲ ನಡೀತು ಈಶ್ವರ ಖಂಡ್ರೆ ಅವರೇ? ನೀವು ಹೇಳ್ತಕ್ಕಂಥ ರೀತಿಯಲ್ಲಿ ಇವೆಲ್ಲ ಅರಣ್ಯ ಇಲಾಖೆಗೆ ಸೇರಿದ್ರೆ ಆ ಬಿಲ್ಡಿಂಗ್ಗಳನ್ನೆಲ್ಲ ಏನು ಮಾಡ್ತೀರಿ? ಈಗ ಪರ್ಮಿಷನ್ ಕೊಟ್ಟರೆ ಯಾರು ಆ ಬಿಲ್ಡಿಂಗ್ ಕಟ್ಟಲಿಕ್ಕೆ? ಆ ಜಾಗ ಕೊಡಬೇಕಾದ್ರೆ ಯಾರ್ಯಾರ ಪಾಲಿದೆ?
ವಿಶ್ವದರ್ಜೆ ಮಾಡ್ತಕ್ಕಂಥ ಮಹಾನ್ ನಾಯಕರು, ಅವ್ರ ಪಾಲು ಎಷ್ಟಿದೆ? ನೀವು ರಾಜ್ಯ ಕಟ್ಟೋರು, ನಾವು ರಾಜ್ಯ ಹಾಳು ಮಾಡೋರು. ಇವತ್ತು ಈ ಕಾರ್ಖಾನೆಗೆ ಜೀವ ಕೊಡಬೇಕು ಅಂತ ಹೇಳಿ ಟೇಬಲ್ ಟು ಟೇಬಲ್ನಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸುಮಾರು ಇಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕಾರ್ಮಿಕರಿಗೆ ಈಗಲೂ ಸಹ ಅವರಿಗೆ ಒಂದು ಔಷಧಿ ತಗೊಳ್ಳೋದಕ್ಕೆ ದುಡ್ಡಿಲ್ಲ. ಕುಟುಂಬದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿ ವಯಸ್ಸಾಗಿರೋರಿದ್ದಾರೆ. 590 ಕೋಟಿ ಅವರಿಗೆ ಹಲವಾರು ರೀತಿಯ ಕಾರ್ಮಿಕರಿಗೆ ಫೆಸಿಲಿಟೀಸ್ ಕೊಡಬೇಕಾಗಿದೆ. ಪೆನ್ಷನ್ನು, ಮಗದೊಂದು, ಅದು ಏನೇನಿದೆ, ಗ್ರ್ಯಾಚ್ಯುಟಿ, 590 ಕೋಟಿ ಅವ್ರಿಗೆ ಕೊಡಬೇಕು ದುಡ್ಡನ್ನ. ನಾನು ಮಂತ್ರಿ ಆದಮೇಲೆ ಪಾಪ ಅವರಲ್ಲಿ ಏನೋ ಒಂದು ನಂಬಿಕೆ, ಒಂದು ಅಂತಿಮವಾಗಿ ನಮ್ಮ ಜೀವನಕ್ಕೆ ಬದುಕನ್ನು ಕೊಡ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಮೇಲಿದ್ದಾರೆ ಅವರು, ಆ ಕಾರ್ಮಿಕರು. ನಾನು ಎಲ್ಲ ಭಾಗದಲ್ಲೂ, ದೇಶದ 6 ಕಡೆ ಏನಿದೆ ಅಲ್ಲ ಎಲ್ಲ ಭಾಗದಲ್ಲೂ ಪ್ರವಾಸ ಮಾಡಿದ್ದೀನಿ. ಎಲ್ಲ ಭಾಗದಲ್ಲೂ ಒಂದು ಆಸೆ ಇಟ್ಕೊಂಡಿದ್ದಾರೆ. ಇವತ್ತು ನಾನು ಒಂದು ಹೊಸದಾಗಿ ನಮ್ಮ MHIನ ಅಧಿಕಾರಿಗಳೇನಿದ್ದಾರೆ, ಸೆಕ್ರೆಟ್ರಿ ಅವರು ಮತ್ತು ಜಾಯಿಂಟ್ ಸೆಕ್ರೆಟ್ರಿಗಳು, ಇವ್ರು ಯಾಕೆ ಡೆಲ್ಲಿಯಿಂದ ಬಂದಿದ್ದಾರೆ ಇವತ್ತು? ಇವರೊಬ್ಬರು ಜಾಯಿಂಟ್ ಸೆಕ್ರೆಟ್ರಿ. ಇಲ್ಲಿರ್ತಕ್ಕಂಥ ವಾಸ್ತವಾಂಶಗಳನ್ನೆಲ್ಲ ಡೀಟೇಲ್ ಸ್ಟಡಿ ಮಾಡಿ ಹೋಗಬೇಕು ಅಂತಲೇ ಕರೆಸಿದ್ದೆ. ಸೆಕ್ರೆಟ್ರಿ ಅವ್ರಿಗೆ ಬರಲಿಕ್ಕೆ ಹೇಳಿದ್ದೆ, ಅವರು ಬೇರೆ ಕೆಲಸದ ಮೇಲೆ ಅವ್ರನ್ನ ಡೆಪ್ಯೂಟ್ ಮಾಡೋದು.